ಹಲೋ ಹಾಯ್ ಗಾಯ್ಸ್, ಬಹಳ ದಿನಗಳ ನಂತರ ಮತ್ತೊಂದು ಸುಂದರವಾದ ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಫನ್ನಿ ಮೇಮೇಸ್ಗಳದಾವು. ಹಾಗಾದ್ರ ಮತ್ತೆ ತಡರಿ, ಬರ್ರಿ ಚಾಲು ಮಾಡೋನು. ಗಾಯ್ಸ್, ಮೊದಲನೇ ಮೇಮೇಸ್ ಯಾವ್ದೈತಿ ನೋಡೋಣ ಬರ್ರಿ. ಮದುವೆ ಆದ ಮೇಲೆ ಗಂಡ ಹೆಂಡತಿ ಮಾಡುವ ಮುಖ್ಯವಾದ ಕೆಲಸ ಏನದು ಬರ್ರಿ ನೋಡುನು. ಅಲ್ಲ ಗೈಸ್, ಮದುವೆ ಆದ್ಮೇಲೆ ಗಂಡ ಹೆಂಡತಿ ಮಾಡುವಂತ ಮುಖ್ಯವಾದ ಕೆಲಸನ ನಾವು ಬೇರೆ ಏನೋ ತಿಳ್ಕೊಂಡಿದ್ದೇವ್ರಿ. ಬಟ್ ಅವರು ಮದ್ವಿ ಒಳಗ್ ಬಂದ ಗಿಫ್ಟ್ಗಳನ್ನೆಲ್ಲ ನೋಡಕತ್ತಾರ. ಭಾರಿ ಟ್ವಿಸ್ಟ್ ಇತ್ತು ಅನ್ಬಿಟ್ರಿ. ಗೈಸ್, ನೆಕ್ಸ್ಟ್ ವಿಡಿಯೋ ನೋಡೋಣ ಬರ್ರಿ. ಹಾಯ್ ಮೇಡಮ್, ಹಾಯ್ ನೀವು ಮದುವೆ ಆಗೋ ಹುಡುಗ ಏನು ಸ್ಯಾಲ್ರಿ ಥರದ್ದು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ಸರ್, ಸ್ಯಾಲ್ರಿ ಗಿಲ್ರಿ ಪಕ್ಕಕ್ಕೆ ಇಡಿ ಸರ್. ಆ ಹುಡುಗಿ ಈ ಹುಡುಗಿ ಆಂಟಿ ಲವರ್ ಆಗದೆ ಮನೆ ಬಂದ್ರೆ ಸಾಕು. ಎಷ್ಟೋ ಹುಡುಗಿಯರ ಆಸೆ ಇರತ್ ಕಾಣ್ತತ್ರಿ, ನನ್ನ ಹುಡುಗ ಆಂಟಿ ಲವರ್ ಆಗದೆ ಇದ್ರೆ ಸಾಕು ಅಂತೇಳಿ. ಗಾಯ್ಸ್, ನೆಕ್ಸ್ಟ್ ಮೇಮೇಸ್. ಹುಡುಗಿಯರ ಸವಾಸ ಸಂಜೆ ಉಪವಾಸ, ಆಂಟಿ ಸವಾಸ ಫುಲ್ ಬಿಂದಾಸ. ಟ್ಯಾಗ್ ದಟ್ ಆಂಟಿ ಲವರ್. ಅಲ್ಲೊಬ್ಬಳು ನೋಡಿದರೆ ನನ್ನ ಹುಡುಗ ಆಂಟಿ ಲವರ್ ಆಗದೆ ಇದ್ರೆ ಸಾಕು ಅಂತಾಳೆ. ಇಲ್ಲೊಬ್ಬರು ನೋಡಿದರೆ ಆಂಟಿ ಸವಾಸ ಫುಲ್ ಬಿಂದಾಸ ಅನ್ನಕತ್ತಾಳಲ್ರಿ. ಗೈಸ್, ಬರ್ರಿ ನೆಕ್ಸ್ಟ್ ಮೇಮೇಸ್ ನೋಡೋನು. ಆಂಟಿನ ಲವ್ ಮಾಡಿದ್ರೆ ಸಾಯೋ ತನಕ ಬಿಡಲ್ಲ, ಹುಡುಗಿನ ಲವ್ ಮಾಡಿದ್ರೆ ಸಾಯಿಸದೆ ಬಿಡಲ್ಲ. ಏನ್ರಿ ಗಾಯ್ಸ್, ಇವತ್ತು ಮೇಮೇಸ್ಗಳು ಆಂಟಿ ಲವರ್ಸ್ಗಳ ಬಗ್ಗೆನೇ ಅದಾವಲ್ರಿ. ಆಂಟಿ ಲವ್ ಮಾಡಿದ್ರೆ ಸಾಯೋ ತನ ಬಿಡಲ್ಲ, ಹುಡುಗಿನ ಲವ್ ಮಾಡಿದ್ರೆ ಸಾಯಿಸದೇ ಬಿಡಲ್ಲ. ಸೂಪರ್, ಖರೆ ಐತಿ ಬಿಡವ, ಅದು ಖರೇನ. ಆಂಟಿ ಲವರ್ಸ್ದಂತೂ ನಮಗ್ ಗೊತ್ತಿಲ್ಲ, ಬಟ್ ಹುಡುಗಿಯರದಂತೂ ಗೊತ್ತದ ನಮಗ. ಸಾಯಿಸುತ್ತಾನ ಅಂತೂ ಬಿಡಂಗಿಲ್ಲ ಅವ್ರು ಲವ್ ಮಾಡಿದ್ರೆ. ಗೈಸ್, ನೆಕ್ಸ್ಟ್ ಮೇಮೇಸ್. ಹೆಂಡತಿ ಗಂಡನ್ಗಿಂತ ಮುಂಚೆ ಊಟ ಮಾಡಲ್ಲ, ಏನಕ್ಕೆ ಗೊತ್ತಾ? ವೈಜ್ಞಾನಿಗಳು ಏನಾದ್ರೂ ಮೆಡಿಸನ್ ಕಂಡಿಡ್ದಾಗ ಫಸ್ಟ್ ಪ್ರಯೋಗ ಮಾಡದೆ ಈ ಇಲಿ ಕೋತಿ ನಾಯಿಗಳ ಮೇಲೆ ಅಂತ. ಅದೇ ತರ ಈ ಹೆಂಡತಿಯರು ಹೊಸ ಹೊಸ ರೆಸಿಪಿಗಳನ್ನ ಮಾಡಿ ಗಂಡನ ಮ್ಯಾಗ ಮೊದಲು ಪ್ರಯೋಗ ಮಾಡ್ತಾರ್ರಿ. ಖರೆ ಅದ, ಅದನ್ನ ಹೇಳಕತ್ತಾಳ್ರಿ ಅಕ್ಕ. ಗೈಸ್, ನೆಕ್ಸ್ಟ್ ಮೇಮೇಸ್ ನೋಡೋಣ ಬರ್ರಿ. ಹೊರಗಿನ ದೇಶ ಒಳಗ್ರಿ ಹೆಣ್ಮಕ್ಳು ಒಟ್ಟ ಊರು ಉಸಾಬರಿ ಮಾಡ್ಲಾರೆ ಚಂದ ನೌಕರಿ ಮಾಡಿ ಗಂಡ ಮಕ್ಕಳು ತಗೊಂಡು ಎಲ್ಲಾ ದೇಶ ತಿರುಗಾಡ್ತಾರ. ಅದೇ ನಮ್ಮ ದೇಶದ ಹೆಣ್ಮಕ್ಳು ಈಕಿ ಅರ್ಶಿಣ ಕುಂಕುಮ ಕರ್ದಿಲ್ಲ, ಈಕಿ ಬಳೆ ಉಟ್ಕೊಳಕ್ ಕರ್ದಿಲ್ಲ, ಆಕಿ ಲಗ್ನಕ್ ಕರ್ದಿಲ್ಲ, ಆಕಿ ಫಂಕ್ಷನ್ ಕರ್ದಿಲ್ಲ. ಐ ಬಿಡಿಯವ ಬುಬ್ನಿಗೆ ನಮ್ ಫಂಕ್ಷನ್ ಕರೆಯಲಿವ. ಇಲ್ಲಿ ನಾವ್ ಹೆಣ್ಮಕ್ಳು ಮಂದಿದ ಮಾತಾಡ್ಬೇಕ್ ಯಾವಾಗ್ರಿ? ದುಡದ್ ಗಂಡ ಮಕ್ಳಿಗೆ ತಗೊಂಡ್ ತಿರ್ಗಾಡ್ಬೇಕ್ ಯಾವಾಗ ನೋಡ್ರಿ. ಖರೇನ ರೀ, ನಮ್ ದೇಶದ ಹೆಣ್ಮಕ್ಳ ಹಂಗಲ್ಲ. ಅವ್ರ ಸ್ವಭಾವ ಹೆಂಗೈತೆ ಅಂತೇಳಿ ಹೇಳ್ಬಿಟ್ಲಕ್ಕೆ ಅಕ್ಕ ಕರೆಕ್ಟ್ ಆಗಿ. ಅದಕ್ ಕರ್ದಿಲ್ಲ, ನನ್ಗೆ ಇದಕ್ ಕರ್ದಿಲ್ಲ, ಆ ಫಂಕ್ಷನ್ ಕರ್ದಿಲ್ಲ, ಈ ಫಂಕ್ಷನ್ ಕರ್ದಿಲ್ಲ, ಈ ತರ ಇದ್ದಿದ್ದ ಹೆಣ್ಮಕ್ಳದು ಕಂಪ್ಲೇಂಟ್. ಗೈಸ್, ನೆಕ್ಸ್ಟ್ ಮೆಮೇಜ್ ನೋಡೋಣ ಬರ್ರಿ. ಹಲೋ ಅಮ್ಮ, ಸ್ಯಾಲ್ರಿ ಬಂತು. ಏನ್ ಮಾಡ್ದಮ್ಮ ಸ್ಯಾಲ್ರಿನ? ಹಾ ಅಮ್ಮ, ಗೋಲ್ಡ್ ತಗೊಂಡೆ. ಗುಡ್ ಮಾ, ಎಷ್ಟು ಗ್ರಾಮ್ ತಗೊಂಡೆ? ಗ್ರಾಮ್ ಎಂತಕ್ಕೆ? ನಾನು ತಗೊಂಡಿದ್ದು ಝೊಮ್ಯಾಟೊ ಗೋಲ್ಡ್ ಮೆಂಬರ್ಶಿಪ್ ಅಮ್ಮ. ಏನ್ ಹುಡುಗಿಯರ್ರಿ ಗೈಸ್, ಗೋಲ್ಡ್ ಅಂತಂದ್ರೆ ಈಕಿ ಝೊಮ್ಯಾಟೊ ಗೋಲ್ಡ್ ಮೆಂಬರ್ಶಿಪ್ ತಗೊಂಡಾಳಂತ.
ಸೂಪರ್ ಅವ ತಾಯಿ. ಅದ್ಭುತಗಳು. ಗೈಸ್ ನೆಕ್ಸ್ಟ್ ಮೆಮೇಸ್. யார் சாமி இவன்? எங்கிருந்து வந்திருக்கான்? ಏನ್ ಹುಡುಗಿಯರಪ್ಪ, ಅದ್ಭುತ ಹುಡುಗಿಯರು. ಆರಾಮಿಲ್ಲ ಅಂತೇಳಿ ಏನು ದವಾಖಾನ್ಯಾಗ ಮಕ್ಕೊಂದಾಳ, ಅಲ್ಲಿ ಲಿಫ್ಟಿಗೆ ಹಚ್ಕೋತಾಳ ಅಂತಂದ್ರ ಅದ್ಭುತ ಹುಡುಗಿಯರಪ್ಪ. ದವಾಖಾನ್ಯಾಗ ಅಡ್ಮಿಟ್ ಆದ್ರೂ ಮೇಕಪ್ ಮಾಡ್ಕೊಳ್ಳೋದು ಬಿಡಂಗಿಲ್ಲ ಹುಡುಗಿಯರು. ಗಾಯ್ಸ್ ನೆಕ್ಸ್ಟ್ ಮೆಮೇಸ್ ನೋಡೋಣ ಬರ್ರಿ. ತಗೋಸಿಂದು ಮನೆ ಖರ್ಚಿಗೆ ಇಟ್ಕೋ. ಗಂಟಲಲ್ಲಿ ಕಿರಿಕಿರಿ, ವಿಕ್ಸ್ನ ಮಾತ್ರೆ ತಗೊಳ್ಳಿ, ಕಿರಿಕಿರಿ ದೂರಗೊಳಿಸಿ. ಅನಾಹುತ ಅದ್ಭುತ ಮಗರಿ, ಅದ್ಭುತ ಮಗರಿ. ಪಾಪ ಅವ್ರಮ್ಮ ಅಂತೇಳಿ ಕೆಮ್ಮಿ ಏನಾರ ಖರ್ಚಿಗೆ ಕೊಡ್ತಾನೋ ಅಂತೇಳಿ ಅಂದ್ರ ಇವ ಕೆಮ್ಮಿದಕ್ಕ ವಿಕ್ಸ್ ಚಾಕ್ಲೇಟ್ ಕೊಡ್ತಾನಪ್ಪ. ಅದ್ಭುತಪ್ಪ. ಇಂಥ ಪ್ರತಿಭೆಗಳು ನಮ್ಮ ದೇಶದಾಗ ಅಷ್ಟೇ ರೀ, ಮತ್ತೆಲ್ಲಿ ಸಿಗಂಗಿಲ್ಲ. ಗೈಸ್ ನೆಕ್ಸ್ಟ್ ಮೆಮೇಸ್. ಪಟ್ನ ಟಿವಿ ಆನ್ ಮಾಡ, ಇವತ್ತು IPL ಐತಿ. ಕಮ್ ಆನ್ RCB, ಕಮ್ ಆನ್. ನೀವು CSK ಸಪೋರ್ಟ್ ಮಾಡಂಗಿಲ್ಲ? ಧೋನಿ ಇದನ್ರಿ ಇದ್ರೊಳಗೆ. ನೀ CSK ಫ್ಯಾನ್, RCB ಸಪೋರ್ಟ್ ಮಾಡಂಗಿಲ್ಲ ನೀ? ಅಯ್ಯೋ. ಹಾ ತಗೋರಿ, ಇಲ್ಲಿಬ್ರು ಒಂದೊಂದು ಸಹ ಹಾಕ್ರಿ. ಹಾ ಡಿವೋರ್ಸ್ ಆಯ್ತು ನಿಮ್ದೆ. ನೀವು ಮದುವೆ ಆಗ್ಬೇಕಾದ್ರೆ ನಿಮ್ಮ ಪಾರ್ಟ್ನರ್ ಫೇವ್ರೇಟ್ ಟೀಮ್ ಯಾವ್ದಂತ ಕೇಳಿ ಮದುವೆ ಆಗ್ರಿ. ಕರೆನ ಗೈಸ್, ನೀವು ಮದುವೆ ಆಗ್ಬೇಕಾರ ನಿಮ್ಮ ಪಾರ್ಟ್ನರ್ದ ಫೇವ್ರೆಟ್ ಟೀಮ್ ಯಾವ್ದಂತೇಳಿ ಕೇಳಿ ಮದುವೆ ಆಗ್ರಿ. CSK ಬೇರೆ ಯಾವ್ರು ಇದ್ರ ಆಗಬೇಡ್ರಿ. RCB ಅಭಿಮಾನಿಗಳಿಗೆ ಹೇಳಾಕತ್ತೀನ್ರಿ. ಗೈಸ್ ನೆಕ್ಸ್ಟ್ ಮೆಮೇಸ್. 15 ವರ್ಷ ವೇಟ್ ಮಾಡ್ತಾ ಇದೀನಿ. 15 ವರ್ಷ ಕಪ್ಪಿಲ್ಲ, ಆದ್ರೂ ಫೈನಲ್ ಬರ್ತಾರೆ, ಪ್ಲೇ ಆಫ್ ಬರ್ತಾರೆ, ಕಪ್ಪಿಲ್ಲ. ಸೊ ಯಾವಾಗಿಂದ ನೀವು IPL ನೋಡೋದು ಸ್ಟಾರ್ಟ್ ಮಾಡಿ? 20 years ಇಂದ. ನಾನು ಸ್ಕೂಲಿಂದ ನೋಡ್ತಾ ಇದ್ದೀನಿ. ವರ್ಷ ವೇಟ್ ಮಾಡ್ತಾ ಇದೀನಿ. RCB ವಿರಾಟ್ ಕೊಹ್ಲಿ ಫ್ಯಾನ್ಸು. ಅಜ್ಜಿ ಜೋಶ್ ಮಾತ್ರ ಭಾರಿ ಐತ್ರಿ. ಅಜ್ಜಿ ಬಟ್ ಏನೈತಿ, ಸ್ವಲ್ಪ ಹೇಳೋದ್ರಾಗ ಮಿಸ್ಟೇಕ್ ಮಾಡಿಬಿಟ್ರು. 15-16 ವರ್ಷದಿಂದ ಅಂತೂ ಕಪ್ ಗೆದ್ದಿಲ್ಲ, ಓಕೆ ಅದು ಕರೆಕ್ಟ್. ಬಟ್ ನಾನು 20 ವರ್ಷದಿಂದ ನೋಡ್ತಾ ಇದ್ದೀನಿ ಅನ್ನೋದು ಸ್ವಲ್ಪ ಎಲ್ಲ ರಾಂಗ್ ಕನೆಕ್ಷನ್ ಆಯ್ತದ. ಸೂಪರ್ ಸೂಪರ್, ಅಜ್ಜಿ ಸ್ಪಿರಿಟ್ ಸೂಪರ್ ಐತ್ರಿ, ಭಾರಿ ಐತಿ. ಗೈಸ್ ನೆಕ್ಸ್ಟ್ ಮೆಮೇಸ್. ಅದ್ಭುತ. ಓ ಅದ್ಭುತ ರೀ. ನಿತ್ಯಾನಂದ ಸ್ವಾಮಿಗಳಿಗೆ ಎಷ್ಟು ಪವರ್ ಐತ್ರಿ ಅಪ್ಪ. ರಿಯಲಿ ಗ್ರೇಟ್. ಗಾಯ್ಸ್, ನೀವೆಲ್ಲ ವಿಡಿಯೋ ನೋಡಿ ತುಂಬಾ ಎಂಜಾಯ್ ಮಾಡಿದೀರಾ ಅನ್ಕೊಂಡಿದ್ದೀನಿ. ಇದೇ ರೀತಿ ಹೊಸ ಹೊಸ ಮತ್ತು ಫನ್ನಿ ಮೆಮೇಜ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೇನೆ. ಹಾಗಾದ್ರೆ ಮತ್ತೆ ಆಗ್ತಾಡ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್ ಗಾಯ್ಸ್.